ಮತ್ತೊಂದು ಪ್ರಮುಖ ವಿಚಾರ ಸದ್ ಮಾಡ್ತಾ ಇರೋದು ಕೈ ಬಂಡಾಯ ಅಭ್ಯರ್ಥಿಯಾಗಿ ಸಿಟ್ಟಿಂಗ್ ಎಂಪಿ ಆಗಿರುವಂತಹ ಹಾಲಿ ಶಾಸಕ ಮುದ್ದಹನುಮೇಗೌಡ ಕೂಡ ಇವತ್ತು ನಾಮಪತ್ರ ಸಲ್ಲಿಸಲಿದ್ದಾರೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಉಮೇದುವಾರಿಕೆಯನ್ನ ಸಲ್ಲಿಸುವಂತಹ ಆಲೋಚನೆಯಲ್ಲಿದ್ದಾರೆ. ದೇವೇಗೌಡರ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ ಮುದ್ದಹನುಮೇಗೌಡ. ಹೀಗಾಗಿ ಒಂದು ಬಿಗ್ ಫೈಟ್ ಬಿಟ್ವೀನ್ ಮುದ್ದಹನುಮೇಗೌಡ ವರ್ಸಸ್ HD ದೇವೇಗೌಡ. HD ದೇವೇಗೌಡರು ಕೊನೆ ಕ್ಷಣದಲ್ಲಿ ಗೊಂದಲಗಳಿಗೆ ತೆರೆ ಎಳೆದಂತಹ ಹಿನ್ನೆಲೆಯಲ್ಲಿ ಆ ಒಂದು ಕ್ಷೇತ್ರವನ್ನ, ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ JDSಗೆ ಬಿಟ್ಟು ಕೊಟ್ಟಿರೋ ಪ್ರಕಾರ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಬೇಕಾದಂತ ಒಂದು ಅನಿವಾರ್ಯತೆ ಇದೆ ಅನ್ನುವ ಒಂದಿಷ್ಟು ನಿಯಮಗಳ ಅನುಸಾರ ಮುದ್ದಹನುಮೇಗೌಡ ಕೂಡ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಸಿಡಿದೆದ್ದಿದ್ರು. ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಈಗ ಕಣಕ್ಕಿಳಿದಿದ್ದಾರೆ. ನಾಮಪತ್ರವನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ತಾವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮಾಜಿ ಪ್ರಧಾನಿ JDS ವರಿಷ್ಠ HD ದೇವೇಗೌಡ, ಮತ್ತೊಂದು ಕಡೆ ಹಾಲಿ ಸಂಸದರಾಗಿ ಆಯ್ಕೆಯಾಗಿದ್ದಂತಹ ಮುದ್ದಹನುಮೇಗೌಡರು ಈ ಬಾರಿಯೂ ಕೂಡ ಸ್ಪರ್ಧೆ ನಾನು ಮಾಡ್ತೇನೆ, ನನ್ನ ಜನರು ಮತ್ತು ಕಾರ್ಯಕರ್ತರ ಒತ್ತಾಯದ ಮೇರೆಗೆ ನಾನು ಈ ಸ್ಪರ್ಧೆ ಮಾಡ್ತೀನಿ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಹಾಗೆಯೇ ಬಹಿರಂಗವಾಗಿ ಅವರ ಅಸಮಾಧಾನಗಳನ್ನು ಕೂಡ ಹೊರಹಾಕಿದ್ದನ್ನು ಕೂಡ ನಾವು ಗಮನಿಸಬಹುದು. ನಮ್ಮ ಕ್ಷೇತ್ರವನ್ನು ನಾವು ಯಾಕ್ರಿ ಬಿಟ್ಕೊಡ್ಬೇಕು ಅನ್ನುವ ಆಲೋಚನೆಯನ್ನು ಕೂಡ ಆಕ್ರೋಶಭರಿತರಾಗಿ ವ್ಯಕ್ತಪಡಿಸಿದಂಥ ರೀತಿಯನ್ನು ಕೂಡ ನಾವು ನೋಡಿದ್ದೇವೆ. ರಾಜಕಾರಣದಲ್ಲಿ ಈ ಪ್ರಕ್ರಿಯೆಗಳು ಎಲ್ಲ ನಡೀತಾ ಇರ್ತವೆ. ಅರ್ಥ ಆಯ್ತಾ? ನಾನು ಐ ಹ್ಯಾವ್ ಡಿಸೈಡೆಡ್ ಐ ಆಮ್ ಫೈಲಿಂಗ್ ಮೈ ನಾಮಿನೇಷನ್ಸ್ ಟುಡೇ. ಓಕೆ ಸರ್, ಕಾಂಗ್ರೆಸ್ ಇಂದಲೇ ಬೆಂಗಳೂರು ಉತ್ತರಕ್ಕೆ ಹೋಗ್ತೀರಾ? ನಾನು ತುಮಕೂರಿನ ಲೋಕಸಭಾ ಸದಸ್ಯ. ನಾನು ಎಲ್ಲಿ ಬೇಕಾರಲ್ಲಿ ನಿಲ್ಲಕ್ಕೆ ನನಗೆ ಅಧಿಕಾರನೂ ಇಲ್ಲ. ರಾಜಕಾರಣದಲ್ಲಿ ಈ ಪ್ರಕ್ರಿಯೆಗಳು ಎಲ್ಲ ನಡೀತಾ ಇರ್ತವೆ. ಅರ್ಥ ಆಯ್ತಾ? ನಾನು ಐ ಹ್ಯಾವ್ ಡಿಸೈಡೆಡ್ ಐ ಆಮ್ ಫೈಲಿಂಗ್ ಮೈ ನಾಮಿನೇಷನ್ಸ್ ಟುಡೇ. ಓಕೆ ಸರ್, ಕಾಂಗ್ರೆಸ್ ಇಂದಲೇ ಬೆಂಗಳೂರು ಉತ್ತರಕ್ಕೆ ಹೋಗ್ತೀರಾ? ನಾನು ತುಮಕೂರಿನ ಲೋಕಸಭಾ ಸದಸ್ಯ. ನಾನು ಎಲ್ಲಿ ಬೇಕಾರಲ್ಲಿ ನಿಲ್ಲಕ್ಕೆ ನನಗೆ ಅಧಿಕಾರನೂ ಇಲ್ಲ.